ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಅವರ್ ವಿತ್ ಧ್ವನಿ ಯೂಟ್ಯೂಬ್ ಚಾನಲ್. ಎಸ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ವಾಟ್ಸ್ ಆನ್ ಹಿಸ್ ಫೋನ್ ಅಂದರೆ ಮೈ ಫೋನ್. ಇವ್ರ ಫೋನಲ್ಲಿ ಏನೇನು ಅಡಗಿದೆ, ನನ್ನ ಫೋನಿನಲ್ಲಿ ಇರುವ ರಹಸ್ಯವಾದರೂ ಏನು. ಎಸ್, ಇವರು ಇವತ್ತು ಏನಂದರೆ ಈ ಡೈರಿಯಲ್ಲಿ ಲಿಸ್ಟ್ ಮಾಡಿದ್ದಾರೆ ಏನೇನು ಕೇಳಬೇಕು ಅಂತ. ಗೈಸಿಗೆ ಟೈಮ್ ಎಷ್ಟು ಗೊತ್ತಾ ಗೈಸ್? ಟೈಮು ಇವಾಗ ಕರೆಕ್ಟಾಗಿ ಬಂದುಬಿಟ್ಟು 11:24 PM. ಎಸ್, ಇವಾಗ ಮಾಡ್ತಾಯಿದ್ದೀವಿ. ಇವಾಗ ಮಾಡ್ತಾ ಇದ್ದೀವಿ ಗೈಸ್. ಬೆಳಗ್ಗಿಂದ ಸಂಡೇ ಇತ್ತು, ಇವತ್ತು ಬೆಳಗ್ಗಿಂದ ಖಾಲಿ ಇದ್ದೀವಿ, ಆದರೂ ಏನೋ ಇವಾಗ ಹುರುಪ್ ಬಂತು ಮಾಡಲಿಕ್ಕೆ. ಸೊ ಈಗ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ. ಎಸ್, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಆರ್ ಯು ರೆಡಿ? Ready. ಲೆಟ್ಸ್ ಗೋ. ಎಸ್, ಫಸ್ಟ್ ಕ್ವೆಶನ್. ಟೋಟಲ್ ಕಾಂಟ್ಯಾಕ್ಟ್ಸ್ ಎಷ್ಟು ಕಾಂಟ್ಯಾಕ್ಟ್ಸ್ ಅದ ಮೊಬೈಲ್ ಒಳಗೆ? ಟೋಟಲ್ ಕಾಂಟ್ಯಾಕ್ಟ್ ಇನ್ ಯೋರ್ ಫೋನ್ 90. ಕನ್ನಡದಲ್ಲಿ ಹೇಳಬೇಕು ಅಂದರೆ 90. 90 ಕಾಂಟ್ಯಾಕ್ಟ್ಸ್ ಇದೆ ಅಷ್ಟೇ ನನ್ನ ಫೋನಲ್ಲಿ, ಜಾಸ್ತಿ ಇಲ್ಲ. ಎಸ್, ಕಾಣಿಸಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಹಾಕ್ತಾರೆ ಗೈಸ್. ಎಸ್, ಓಕೆ. ನೆಕ್ಸ್ಟ್, ಫಸ್ಟ್ ಪಿಕ್ ಈ ಫೋನಲ್ಲಿ ತೊಗೊಂಡಿದ್ದ. ನಾನು ಈ ಫೋನಲ್ಲಿ ತೊಗೊಂಡಿದ್ದು ನಂದು ಯಾವ ಥರ ಹೇಳ್ಬಿಡು, ನಾನು ಆಲ್ಮೋಸ್ಟ್ ಎಲ್ಲ ಡಿಲೀಟ್ ಮಾಡಿಟ್ಬಿಡ್ತೀನಿ. ಬಟ್ ಈ ಫೋನಲ್ಲಿ ಫಸ್ಟ್ ಪಿಕ್ ತೊಗೊಂಡಿದ್ದು ಇದು. ಎಸ್, ಇದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಓಕೆನಾ? ಓಕೆ. ನೆಕ್ಸ್ಟ್, ಥರ್ಡ್ ಕ್ವೆಶನ್. ಎಸ್, ಫೋನ್ ಯಾವಾಗ ತೊಗೊಂಡಿದ್ದು ಆ್ಯಂಡ್ ಯಾವ ಫೋನ್ ಅಂತಲೂ ಹೇಳಿಬಿಡ್ರಿ. ನೆಕ್ಸ್ಟ್ ಕ್ವೆಶನ್ ಅದೇ, ಫೋನ್ ಇದು. ಯಾವಾಗ ತೊಗೊಂಡಿದ್ದು? ಎಸ್, ನೆಕ್ಸ್ಟ್ ಕ್ವಶನ್ಗೆ ಅದೇ, ಈ ಫೋನು ಐಫೋನ್ 16 ಇದು ತೊಗೊಂಡಿದ್ದು. ಇದು ತೊಗೊಂಡೇನು ಜಾಸ್ತಿ ದಿನ ಆಗಿಲ್ಲ, ನಾನು ಒಂದು ವರ್ಷ ಲಾಸ್ಟ್ ಇಯರ್ ತೊಗೊಂಡಿದ್ದು ಅನ್ಸುತ್ತೆ. ಲಾಸ್ಟ್ ಇಯರ್ ಇಲ್ಲ, ಒಂದು 6 ಮಂತ್ಸ್ ಆಯ್ತು ಅಷ್ಟೇ. 6 to 7 ಮಂತ್ಸ್ ಆಗಿದೆ. ನಾವು ಕೇರಳಕ್ಕೆ ಹೋಗಿದ್ವಲ್ಲ, ಅದಕ್ಕಿಂತ ಮುಂಚೆ ಅಷ್ಟೇ ತೊಗೊಂಡಿದ್ದು. ಅಷ್ಟೇ, ಲಾಸ್ಟ್ ಒಂದು 6 ಮಂತ್ಸ್ ಏನೋ ಆಗಿದೆ ಅಷ್ಟೇ ತೊಗೊಂಡು. ಆ್ಯಂಡ್ ವಾಲ್ಪೇಪರ್, ನಿಮ್ಮ ವಾಲ್ಪೇಪರನ್ನು ತೋರಿಸಿ. ನಮ್ಮ ವಾಲ್ಪೇಪರ್ ಇದು. ಮುಂದೆ ಹೋಗಿ, ಇಲ್ಲ ಸ್ಕ್ರೀನ್ ಮೇಲೆ ಹಾಕ್ತಾರೆ ಫೋಟೋ. ಓಕೆ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇದು ಫೇವ್ರೇಟು, ಇದನ್ನು ಹಾಕಿದ್ದೀನಿ ವಾಲ್ಪೇಪರ್. ಅವಾಗಾದರೆ ಇಬ್ಬರದೇ ಹಾಕೋತಿದ್ರು ಗೈಸ್, ಇವಾಗ 3 ಜನದ ಹಾಕೋತಿದ್ರು. ಇವಾಗ ಅಕ್ಕ ಬರ್ತಾಳೆ. ಮೈ ನೇಮ್ ಇನ್ ಯೋರ್ ಕಾಂಟ್ಯಾಕ್ಟ್ಸ್, ನನ್ನ ಹೆಸರನ್ನ ಏನನ್ನು ಸೇವ್ ಮಾಡಿರಿ ಫೋನ್? ನಿಮ್ಮ ಹೆಸರನ್ನು ನಾನು ಫೋನಲ್ಲಿ ಏನು ಸೇವ್ ಮಾಡಿದ್ದೀನಿ? ಅಯ್ಯಯ್ಯೋ, ಮಾಡಿಬಿಡ್ರಿ, ಫೋನೇ ಮಾಡಿಬಿಟ್ಟೆ. ಎಸ್, ಇವ್ರ ಹೆಸರನ್ನ ನಾನು ಭಾರ್ಯ ಅಂತ ಸೇವ್ ಮಾಡಿದ್ದೀನಿ. ಭಾರ್ಯ ಅಂದರೆ ಸಂಸ್ಕೃತದಲ್ಲಿ ಭಾರ್ಯ ಅನ್ನೋ ಪದಕ್ಕೆ ಹೆಂಡತಿ, ವೈಫ್ ಅಂತ ಅರ್ಥ. ಸಂಸ್ಕೃತ ಟೀಚರ್ ಗೈಸ್, ಅದಕ್ಕಾಗೆಲ್ಲ ಸಂಸ್ಕೃತ, ಅದಕ್ಕೆ ಭಾರ್ಯ ಅಂತ ಸೇವ್ ಮಾಡಿದ್ದೀನಿ. ಒಂದೊಂದ್ಸತಿ ಸಂಸ್ಕೃತದೊಳಗೆ ಮಾತಾಡ್ತಿರ್ತಾರೆ, ಏನೋ ಹೇಳ್ತಿರಲ್ಲ ನೀವು ಅದನ್ನು, ಏನೋ ಹೇಳ್ತಾರೆ ಗೈಸ್. ಅದು ಸಂಸ್ಕೃತ ಒಳಗೆ ಹೊರಡೋದು ಬಾಯಿಗೆ ಬರ್ತಿಲ್ಲ, ಅದನ್ನ ಹೇಳ್ತಾರೆ, ನಂಗೆ ಅರ್ಥನೇ ಆಗೋದಿಲ್ಲ. ಅದೇನೋ ಕಮ್ಮ ಏನೋ ಹೇಳ್ತಾರೆ, ಸಾರಿ, ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ. ಭಾರ್ಯ ಅಂತ ಸೇವ್ ಮಾಡಿದ್ದೀನಿ. ಎಸ್. ನೆಕ್ಸ್ಟ್, ಮೈ ಸಿಸ್ಟರ್ ನೇಮ್, ನನ್ನ ತಂಗಿ ಹೆಸರನ್ನ ಏನಂತ ಸೇವ್ ಮಾಡಿರಿ? ನಿಮ್ಮ ತಂಗಿ ಹೆಸರು ಮಗಳು ಅಂತ ಸೇವ್ ಮಾಡಿದ್ದೀನಿ. ಎಸ್, ಮಗಳು ಅಂತ ಸೇವ್ ಮಾಡಿದ್ದೀನಿ, ಅಂದರೆ ಇವ್ರ ತಂಗಿ. ಫೇವ್ರೆಟ್ ಕಾಂಟ್ಯಾಕ್ಟಲ್ಲಿ ಅಕ್ಕನೇ, ಮತ್ತಾರೋ? ಇವ್ರದ್ದು ಒಂದೇ ನೇಮ್ ಇದೆ ಅಷ್ಟೇ, ಭಾರ್ಯ ಅಂತ ಇದೆ ಅಷ್ಟೇ. ಫನ್ನಿ ಕಾಂಟ್ಯಾಕ್ಟ್ ಯಾರ್ದು? ಫನ್ನಿ ಕಾಂಟ್ಯಾಕ್ಟಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಪಾಪ ನಮ್ಮ ಫ್ರೆಂಡ್ಗೆ ಮಗ, ಸಾರಿ ನಿಂಗೆ ನಾನು ನೇಮ್ನ ಮುಚ್ಚವಾಯಿ, ನೀನು ಒಬ್ಬ ಫ್ರೆಂಡ್ ಏನೋ, ಸೆಡೆ ಶ್ರೀನಿಧಿ ಅಂತ ಸೇವ್ ಮಾಡಿದ್ದೀನಿ. ಪಾಪ, ಅವನಿಗೆ ನಾವು ಹಂಗೆ ಕರಿತಾ ಇದ್ವಿ, ಸೊ ಅದಕ್ಕೆ ಆ ಥರ ಸೇವ್ ಮಾಡಿದ್ದೀನಿ. ಮನ್ಸಿಗೆ ಬೇಜಾರಾಗಿದ್ದರೆ ಸಾರಿ. ಫನ್ನಿ ಕಾಂಟ್ಯಾಕ್ಟ್ ಆಯ್ತಾ? ಎಸ್. ನೆಕ್ಸ್ಟ್, ಫೇವ್ರೆಟ್ ಪಿಕ್ಚರ್. ಫೇವರೇಟ್ ಪಿಕ್ಚರ್
ಪಿಕ್ಚರ್ ಯಾ ಇದು ನೀವು ನೋಡಿದ್ದೀರ, ನಾನು ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಈ ಒಂದು ಪಿಕ್ಕು ನನಗೆ ಫೇವ್ರೇಟ್. ಇದು ರೀಸೆಂಟಾಗಿ ತಗೊಂಡಿರೋದು. ಅವ್ರಿಗೆ ಗೈಸ್, ಅವ್ರಿಗೆ ಫೇವ್ರೇಟ್. ಎಸ್, ನನಗೆ ಫೇವ್ರೇಟ್. ಯಾಕಂದರೆ ನಿಮಗೆ ನನ್ನ ಫೋನ್ ಗ್ಯಾಲರಿ ನೀವು ನೋಡಿದರೆ ಎಸ್ ಎಸ್. ಲಾಸ್ಟ್ ಗೂಗಲ್ ಏನು ಮಾಡಿದ್ರಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಲಾಸ್ಟ್ ಗೂಗಲ್ಲ, ಹ್ಞೂ ಲಾಸ್ಟ್ ಗೂಗಲ್ಲು ಇದನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನಿಮಗೆ ಕಾಣಿಸಲ್ಲ ಇಲ್ಲಿ. ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ಇದೆ. ಅದೊಂದು ಸಂಸ್ಕೃತದ್ದು ಒಂದು ಶ್ಲೋಕ ಇತ್ತು, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನೋಡಿದ್ದೆ. ಅದು ಬಿಟ್ಟರೆ ಮತ್ತೆ ಅದೇ ಗಣೇಶ ಸ್ತೋತ್ರ ಅಂತ ಇದೆ, ಅದನ್ನೆಲ್ಲ ಇವರು ಶ್ಲೋಕ ಕ್ಲಾಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಅದೆಲ್ಲ ಸ್ವಲ್ಪ ಅರ್ಥ ಎಲ್ಲ ತಿಳ್ಕೊಳ್ಳಿಕ್ಕೆ ಅಂದ್ರೆ ಏನು ಕರೆಕ್ಟ್ ಹೇಳ್ತಾರೋ ಇಲ್ಲೋ ಅಂತ ಒಂದ್ಸತಿ ಗ್ಲಾನ್ಸ್ ಮಾಡಿಕೊಂಡು ಆಮೇಲೆ ಹೇಳ್ತಾರೆ. ಸೊ ಅದಕ್ಕಾಗಿ ಅದನ್ನು ನಾನು ಅದು ಸರ್ಚ್ ಮಾಡಿದ್ದೆ, ಹಿಸ್ಟ್ರಿ. ಎಸ್, ಆಯ್ತಾ? ಎಸ್. ನೆಕ್ಸ್ಟ್ ಕ್ವೆಶನ್, ಗೇಮ್ಸ್. ಗೇಮು ಮುಂಚೆ ನಾನು ಪಬ್ಜಿ ಆಡ್ತಾ ಇದ್ದೆ, ಅದನ್ನು ಇವಾಗ ಬಿಟ್ಟಿದ್ದೀನಿ. ಯಾಕಂತಂದರೆ ಫೋನು ಈ ವಿಡಿಯೋ ಎಲ್ಲ ಮಾಡ್ತೀವಲ್ವ, ಸ್ಟೋರೇಜ್ ಎಲ್ಲ ಫುಲ್ ಆಗ್ತಾಯಿತ್ತು. ಸೊ ಅದಕ್ಕೆ ಅದನ್ನು ತೆಗೆದೆ. ಇವಾಗ ರಿಯಲ್ ಕ್ರಿಕೆಟ್ ಅಂತ ಒಂದು ಗೇಮ್ ಇದೆ, ಆ ಗೇಮ್ನ ಇಟ್ಕೊಂಡಿದ್ದೀನಿ. ಅದು ಆಫ್ಲೈನಲ್ಲೂ ಆಡ್ಬೋದು, ಅದಕ್ಕೆ ಸುಮ್ಮನೆ ಟೈಮ್ ಪಾಸಿಗೆ ಆ ಗೇಮ್ನ. ನೆಕ್ಸ್ಟ್ PS5 ತಗೊಳ್ಳೋ ಪ್ಲಾನ್ ಇದೆ ಗೈಸ್. ಎಸ್, ಹಾಗೆ ಜನಗಳು PS5 ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವರೇ ಕೊಡಿಸ್ತಾರಂತೆ. ಫೇವ್ರೇಟ್ ಶಾಪಿಂಗ್ ಸೈಟ್ ಗೊತ್ತಿಲ್ಲ ಗೈಸ್, ಕೇಳಿಸಿಲ್ಲ ಅದೇನೋ ಹೇಳಿದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಫೇವ್ರೇಟ್ ಶಾಪಿಂಗ್ ಸೈಟ್ ಅಂದರೆ ನನ್ನ ಫೋನಲ್ಲಿ ಇರೋದೇ ಅಮೆಝಾನ್ ಒಂದು, ಫ್ಲಿಪ್ಕಾರ್ಟು ಇಲ್ಲ, ಅದ್ರಾಗೆ ಎಲ್ಲ ಅಮೆಝಾನಲ್ಲೇ ಮಾಡೋದು. ಫ್ಲಿಪ್ಕಾರ್ಟು ಡೈರೆಕ್ಟಾಗಿ ಗೂಗಲಲ್ಲಿ ಹೋಗಿ ಮಾಡ್ತೀನಿ, ಅಂದರೆ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಎಲ್ಲಿ ಸೋಂಬೇರಿ ಗೈಸ್, ಹೇಳಿದ್ನಲ್ಲ ಲಾಸ್ಟ್ ಫ್ಲಿಪ್ಕಾರ್ಟ್ ಅಂದ್ರೂ ಡೈರೆಕ್ಟಾಗಿ ಗೂಗಲ್ಗೆ ಹೋಗಿ ಮಾಡ್ತೀನಿ. ಚಾಟ್ GPT ಎಲ್ಲನೂ ಗೂಗಲ್ಗೆ ಹೋಗ್ತೀನಿ. ಮತ್ತು ಅದೇನು ಮಿಂತ್ರನ, ಅದು ಆ ಸೈಟ್ಗೆ ಹೋಗ್ಬೇಕಂದ್ರೂ ಗೂಗಲ್ಗೆ ಹೋಗಿ ಮಾಡ್ತೀನಿ. ಇದು ಒಂದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅಮೆಝಾನ್ ಒಂದು ಇರಲಿ ಅಂತ ಯಾವುದಕ್ಕೂ. ಎಲ್ಲದಕ್ಕೂ ಹಂಗೆ ಗೈಸ್, ಸೋಂಬೇರಿ ಅಂದರೆ ಸೋಂಬೇರಿ. ಇವಾಗ ವ್ಲಾಗ್ ಏನಾದರೂ ರೀಲ್ ಮಾಡಬೇಕು ಅಂದರೆ ರಪ್ಪ ಅಂತ ಎದ್ದು ಬರ್ತಾರೆ. ಅದೇ ರೀ ಒಂದು ಸ್ವಲ್ಪ ನೀರು ತಂದು ಕೊಡ್ರಿ ಅಂತಂದರೆ ಹಾಂ ಆಯ್ತಾಯ್ತು ಅಂತ ಹಿಂಗೆ ಮೊಬೈಲ್ ನೋಡಿ ಕೂತಿರ್ತಾರೆ ಹೊರತು ಹೊಟ್ಟೆ ಇದ್ದಾಳಲ್ಲ ಗೈಸ್. ಇಲ್ಲ ಸುಮ್ಮನೆ ಜೋಕು ಜೋಕು. ಇದೆಲ್ಲ ಕಟ್ ಮಾಡೋಂಗಿಲ್ಲ. ಎಸ್, ಎಡಿಟಿಂಗ್ ಆ್ಯಪ್ ಜಾಸ್ತಿ ಯೂಸ್ ಮಾಡೋ ಆ್ಯಪ್ ಎಡಿಟಿಂಗ್ ಆ್ಯಪು ನೋಡಿ, ಒಂದು ಬಂದುಬಿಟ್ಟು ನನ್ನ ಹತ್ರ ಯೂಟ್ಯೂಬ್ಗೆ ಅಂತಂದರೆ VN ಆ್ಯಪ್ ಅಂತ ಇದೆ. ಎಸ್, VN ಆ್ಯಪ್, ಅದನ್ನು ಯೂಸ್ ಮಾಡ್ತೀನಿ. ಅದು ಬಿಟ್ಟೆ ಮತ್ತು ರೀಲ್ಸ್ಗೆಲ್ಲ ನಾನು ಎಡಿಟ್ಸ್ ಆ್ಯಪಲ್ಲೇ ಮಾಡ್ತೀನಿ. ಇನ್ಸ್ಟಾಗ್ರಾಮ್ದು ಎಡಿಟ್ಸ್ ಆ್ಯಪ್ ಇದೆಯಲ್ಲ, ಅದರಲ್ಲೇ ನಾನು ಎಡಿಟ್ ಮಾಡ್ತೀನಿ ಅಷ್ಟೇ ಸದ್ಯಕ್ಕಿರೋದು. ನೆಕ್ಸ್ಟ್ ಕ್ವೆಶನ್, ಮೋಸ್ಟ್ ಯೂಸ್ಡ್ ಆ್ಯಪ್. ನೀವು ಹೇಳೋದೇ ಬೇಡ, ನಾನು ಹೇಳ್ತೀನಿ. ಇನ್ಸ್ಟಾಗ್ರಾಮ್. ಎಸ್, ಇನ್ಸ್ಟಾಗ್ರಾಮು ಯೂಸ್ ಮಾಡ್ತೀನಿ, ವಾಟ್ಸಪ್ ಯೂಸ್ ಮಾಡ್ತೀನಿ ಜಾಸ್ತಿ ಅಂದರೆ ಇನ್ಸ್ಟಾಗ್ರಾಮ್. ಯಪ್ಪಾ, ಆಮೇಲೆ ಈ ನಡುವೆ ಆದರೆ ಯೂಟ್ಯೂಬಲ್ಲಿ ಅದೇನೋ ಆಟ ಎಲ್ಲ ವಿಡಿಯೋ ಮಾಡ್ತಾರಲ್ಲ, ಏನಂತಾರೆ ಅದಕ್ಕೆ? ಗೇಮರ್ಸ್ ಏನಿರ್ತಾರಲ್ಲ, ಕನ್ನಡ ಇಲ್ಲ, ಕನ್ನಡ ಯೂಟ್ಯೂಬ್ ಗೇಮರ್ಸ್ ಇರ್ತಾರಲ್ಲ, ಅವ್ರದ್ದು ನೋಡ್ತೀನಿ. ಅದರಲ್ಲಿ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಒಬ್ಬರು ರೆಡ್ ಪ್ಯಾರಾಸೈಟ್ ಅಂತ ಇದ್ದಾರೆ, ನಮ್ಮ ಉತ್ತರ ಕರ್ನಾಟಕದವರು. ಅವ್ರದ್ದು ಇವತ್ತದೇನೋ ನೋಡ್ತಿದ್ದಾರೆ, ಅವರೇನೋ ಮಗಳ ಮದುವೆ. ಇಲ್ಲ ಅದೇ GTA ಗೇಮ್ ಇದೆಯಲ್ಲ, GTA 5 ಅದ್ರದ್ದು ಒಂದು ಯಾವುದೋ ಬಿಟ್ಟಿದ್ರು ಗೇಮ್ದು, ಅದನ್ನು ನೋಡ್ತಾ ಇದ್ದೆ. ಅವ್ರು ಅದ್ರೊಳಗೆ ಏನು ಹೇಳ್ತಾರೆ ಅಂತಂದ್ರೆ, ಮದ್ವೆ ಮಾಡಿಸ್ತೀವಿ ನನ್ನ ಮಗಳು. ಅವ್ರಿಗೆ ಮದ್ವೆ ಆಗಿರಲ್ಲ, ಗೇಮ್ ಒಳಗೆ ಒಳಗಡೆ ಮೈಕಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅವ್ರ ಮಗಳು ಮದುವೆ ಮಾಡೋದು, ಅದೇನೋ ಒಂದು ಎಪಿಸೋಡ್ ಮಾಡಿ ಹಾಕಿದ್ರು, ಅದನ್ನ ನೋಡ್ತಾ ಇದ್ದೆ. ನೀವು ಎಷ್ಟು ಜನ ನೋಡ್ತೀರಿ ಕಮೆಂಟ್ ಮಾಡ್ರಿ ಗೈಸ್. ಗೇಮ್ ಯಾರ್ಯಾರಿಗೆ ಇಷ್ಟ, ನನಗೆ ಅದೇ ಹೇಳಿದ್ನಲ್ಲ ಫೇವ್ರೇಟು ರೆಡ್ ಪ್ಯಾರಾಸೈಟ್ ಅಂತ ಇದ್ದಾರೆ, ಅವ್ರದ್ದು ನೋಡ್ತಾ ಇರ್ತೀನಿ. ಎಸ್, ನೆಕ್ಸ್ಟ್. ಆಯ್ತಾ, ಯಾರ ಜೊತೆ ಜಾಸ್ತಿ ಮೆಸೇಜ್ ಮಾಡ್ತೀರಾ? ನಿಮ್ಮ ಜೊತೆನೇ ಮಾಡ್ತೀನಿ. ಅದು ಬಿಟ್ಟರೆ ನಿಮಗೆ ಹುಡುಕಿದ್ರೆ ನನ್ನ ವಾಟ್ಸಪ್ಪಲ್ಲಿ ಬರೀ ನಮ್ಮ ಸ್ಕೂಲ್ದೇ ಸಿಗುತ್ತೆ. ನಮ್ಮ ಸ್ಕೂಲ್ ಗ್ರೂಪ್ ಇದೆ ಒಂದು, ಆ ಗ್ರೂಪಲ್ಲೇ ಅವರು ಮೆಸೇಜ್ ಮಾಡೋದು ನನ್ನ ಜೊತೆ ಮಾಡ್ತಾರೆ. ಇಲ್ಲ ಅಂತಂದರೆ ವೀಕೆಂಡ್ಸ್ ಒಂದು 15 ಡೇಸು 10 ಡೇಸ್ ಅದೆಲ್ಲ ಆದಮೇಲೆ 15 ಡೇಸ್ ಒನ್ಸ್ ಏನೋ ಗೊತ್ತಿಲ್ಲ, ವೀಕ್ಲಿನೋ ಏನೋ ಗೊತ್ತಿಲ್ಲ, ಪಾಪ ಅವ್ರು ಯಾವಾಗೋ ಮೆಸೇಜ್ ಮಾಡ್ತಿರ್ತಾರಲ್ಲ,
ಟೈಮ್ ಇರೋದಿಲ್ಲ. ಕ್ರಿಕೆಟ್ ಗ್ರೂಪ್ ಒಂದು ಮಾಡ್ಕೊಂಡಾರ ಗೈಸ್. ಕ್ರಿಕೆಟ್ ಗ್ರೂಪ್ ಒಂದಿದೆ ನಮ್ಮದು. ಏನೇನೋ ಮಾತಾಡ್ತಿತ್ತಲ್ಲ ಎಲ್ಲ. ಕ್ರಿಕೆಟ್ ಗ್ರೂಪ್ ಇದೆ. ಅವರು ಆ ಕ್ರಿಕೆಟ್ ಗ್ರೂಪನ್ನು ಮಾಡಿದ್ದೀವಿ, ಬಟ್ ಅದರಲ್ಲಿ ಒಂದಿನೂ ಕ್ರಿಕೆಟ್ ಆಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಹಿಂಗೆ ಫ್ರೆಂಡ್ಸ್ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇರ್ತೀವಿ ಅಷ್ಟೇ. ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶನ್. ಫ್ರೆಂಡ್ಸ್ ನೇಮ್ ಎಲ್ಲ ತೊಗೊಳೋದು ಬೇಡ. ವಾಟ್ಸಪ್ ಚಾಟ್ಸ್ ಎಷ್ಟು ನೀವಿನ್ನೂ ವಾಟ್ಸಪ್ ಚಾಟ್ಸ್ ಓಪನ್ ಮಾಡಿಲ್ಲ? ಅನ್ರೀಡಾ? ಅನ್ರೀಡ್. ಅನ್ರೀಡಲ್ಲಿ ಇದು ನೋಡಿ 124 ಚಾಟ್ಸ್ನ ಓಪನ್ ಮಾಡಿಲ್ಲ, ಅದಿನ್ನೂ ಅನ್ರೀಡಲ್ಲೇ ಇದೆ. ಪಿನ್ ಚಾಟ್. ಪಿನ್ನು ಅಂತಂದರೆ ಪಿನ್ನು ಅದನ್ನು ನಿಮಗೆ ಹಾಕ್ತೀನಿ ಬೇಕಿದ್ರೆ. ಪಿನ್ನು ಇವರೊಬ್ಬರದೇ ಪಿನ್ ಮಾಡಿಟ್ಟಿರೋದು. ಎಸ್. ನೆಕ್ಸ್ಟ್ ಕ್ವೆಶನ್. ಫನ್ನಿ ಪಿಕ್ಕು ಒಂದ್ಸಲ ನೀವೇ ಏನೋ ತೆಗೆದಿದ್ರಿ ಅನ್ಸುತ್ತೆ ಒಂದ್ಸಲ. ಇಷ್ಟೊಂದು ತೆಗಿತೀನಿ. ಇಲ್ಲಿ ನೋಡಿ, ಇದು ನನ್ನ ಜೀವನದಲ್ಲಿ ದಪ್ಪ ಆಗಲ್ಲ ಅಂದ್ಬಿಟ್ಟು ಇವರೇ ದಪ್ಪ ಮಾಡಿ ಹಾಕ್ಬಿಟ್ಟಿದ್ದಾರೆ ನಾನು. ಅಂತ ನಂದು ಮಾಡಿದ್ರು ಗೈಸ್, ಅದಕ್ಕೆ ಅದು ರಿವೆಂಜ್ ತಗೋಬೇಕಲ್ಲ. ರಿವೆಂಜ್ ತಗೋಬೇಕಲ್ಲ. ಫನ್ನಿ ಪಿಕ್ ಆಯಿತು. ಲಾಸ್ಟ್ ಕಾಲು. ಇವಾಗ ನಾವು ಜಸ್ಟ್ ವಾಕಿಂಗ್ ಹೋಗಿದ್ವಿ. ವಾಕಿಂಗ್ ಹೋದಾಗ ನಮ್ಮ ಪಪ್ಪ ಫೋನ್ ಮಾಡಿದ್ರು. ಎಸ್. ಅವ್ರ ನೇಮ್ ಸೇವ್ ಮಾಡಿದ್ದೀನಿ ಹೇಳಿ. ಜನಕ ಅಂತ ಸೇವ್ ಮಾಡಿದ್ದೀನಿ. ಸಂಸ್ಕೃತ ಎಲ್ಲ ಗೈಸ್. ಅದು ಸಂಸ್ಕೃತ. ಜನಕ ಅಂತಂದರೆ ತಂದೆ ಅಂತ ಅರ್ಥ. ಅದನ್ನು ಸಂಸ್ಕೃತದಲ್ಲೇ ಮಾಡಿದ್ದೀನಿ. ಲಾಸ್ಟ್ ಕಾಲ್ ಆಯ್ತಾ? ನೆಕ್ಸ್ಟ್ ಕ್ವೆಶನ್. ಟೋಟಲ್ ಫೋಟೋಸ್. ನೀವು ಫೋನ್ ಲಾಕ್ ಮಾಡಬೇಡ್ರಿ ಸ್ವಲ್ಪ ಹೊತ್ತು. ಟೋಟಲ್ಲು ಫೋಟೋಸ್ ಎಷ್ಟಿದೆ ಗೊತ್ತಾ? 493. ವಿಡಿಯೋ ಫೋಟೋ ಎಲ್ಲ ಸೇರಿಬಿಟ್ಟು 493 ಇದೆ. ಎಷ್ಟು ಡಿಲೀಟ್ ಮಾಡಬೇಕು ಗೈಸ್? ಡಿಲೀಟು ಆ್ಯಕ್ಚುಲಿ ನಾನು ಹೆಂಗಂತ ಅಂದರೆ ಡಿಲೀಟ್ ಮಾಡಿಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲ ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನು ಡಿಲೀಟ್ ಮಾಡಿಬಿಡ್ತೀನಿ ಫೋಟೋಸ್ನ. ಲಾಕ್ ಮಾಡಿಬಿಡ್ರಿ. ವೇಸ್ಟ್ ಆ್ಯಪ್ ಇನ್ ಯೋರ್ ಫೋನ್. ವೇಸ್ಟ್ ಆ್ಯಪ್ ಯೂಸೇ ಮಾಡಲ್ಲ. ವೇಸ್ಟ್ ಆ್ಯಪ್ ಅಂತಂದರೆ ಯಾವುದಿದೆ ವೇಸ್ಟ್ ಆ್ಯಪು? ಕ್ಯಾಲ್ಕುಲೇಟ್ರು ಅದನ್ನು ಯೂಸ್ ಮಾಡ್ತೀನಿ. ಕ್ಯಾಲೆಂಡ್ರು, ಇದೊಂದು ಕಂಪಾಸ್ ಅಂತ ಇದೆಯಲ್ಲ ಅದು ಯೂಸ್ ಮಾಡಲ್ಲ. ಇದು ಯಾರ ಮೊಬೈಲಲ್ಲೂ ಯೂಸ್ ಆಗಲ್ಲ. ಅದು ಯೂಸ್ ಮಾಡಲ್ಲ ಆಲ್ಮೋಸ್ಟ್. ಅದು ಯೂಸ್ ಮಾಡಲ್ಲ. ಕಾಂಪಾಸ್ ಅದು ಇರುತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ಫೈಂಡ್ ಮೈ ಅಂತ ಇದೆ, ಅದು ಆ್ಯಪಲ್ ಫೋನಲ್ಲಿ ಇರುತ್ತೆ ಮೇ ಬಿ. ಅದನ್ನು ಯೂಸ್ ಮಾಡಲ್ಲ. ಹೆಲ್ತ್ ಇದೆ, ಅದನ್ನು ಯೂಸ್ ಮಾಡಲ್ಲ. ಆಮೇಲೆ ಇದೆ ಇಷ್ಟೊಂದು. ಗೈಸ್ ಏನು ಗೊತ್ತಾ, ಜಾಸ್ತಿ ಯೂಸ್ ಮಾಡೋದಂದ್ರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಮೆಜರ್ ಅಂತ ಓದಿದೆ, ಅದನ್ನು ಯೂಸ್ ಮಾಡಲ್ಲ. ಅಷ್ಟೇ ಇದ್ದಾವೆ ಯೂಸ್ ಮಾಡದೇ ಇರೋದು ಒಂದಿಷ್ಟು ಆ್ಯಪ್ಸ್ಗಳಿದ್ದಾವೆ. ಎಸ್. ಟೋಟಲ್ ಎಷ್ಟವ ಆ್ಯಪ್ಸ್? ಟೋಟಲ್ ಆ್ಯಪ್ಸಾ? ಅದೆಲ್ಲ ಬರ್ತಾ ಇದರಲ್ಲಿ. ಟೋಟಲ್ಲಿ ಇರ್ಬೋದು ಅದು ಗೊತ್ತಾ, 1 2 3 4 ಒಂದು 25 ಇದ್ದಾವೆ ಅಷ್ಟೇ. ಒಂದು 25 ಆ್ಯಪ್ಸ್ ಇದೆ ಸರ್ ನಮ್ಮ ಫೋನಲ್ಲಿ ಯೂಸ್ ಮಾಡೋದು ಅದರಲ್ಲಿ ಒಂದು 6 7 ಆ್ಯಪ್ಸು. ಮಿಕ್ಕಿದ್ದೆಲ್ಲ ಯೂಸ್ ಆಗಲ್ಲ. ಬರ್ರಿ ಸುಳ್ಳು, ಎರಡೇ. ಇನ್ಸ್ಟಾಗ್ರಾಮ್ ಒಂದೇ ಗೈಸ್. ಏನಿಲ್ಲ, ಅದು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ. ನನಗೆ ಯಾಕೆ ಗೊತ್ತಾ, ಜಾಸ್ತಿ ಮೆಸೇಜ್ ಅಂತ ಸುಳ್ಳು ಹೇಳ್ತಾರೆ. ಸುಮ್ಮನೆ ಪಿನ್ ಮಾಡ್ಯಾರಲ್ಲ ಅದಕ್ಕೆ ಹೇಳ್ತಾರೆ ಅಷ್ಟೇ. ಸ್ಕೂಲ್ಗೆ ಹೋಗ್ತಾರಲ್ಲ, ರೀಚ್ ಆದ್ರಾ ಅಂತ ಮೆಸೇಜ್ ಹಾಕ್ಬೇಕು. ನಾನೇ ಹಾಕ್ಬೇಕು. ಹೇಳಿ ಕಳ್ಸಿರ್ತೀವ ಹೋಗ್ಬೇಕಾದ್ರೆ ಮೆಸೇಜ್ ಹಾಕ್ರಿ ಅಂತ. ರೀಚ್ ಆದ್ರೆ ಅಂತ ಕೇಳಬೇಕು. ಅದು ಯಾವಾಗ ಗೈಸ್ ಮಧ್ಯಾಹ್ನ ನೋಡಿ ರೀಚ್ಡ್ ಅಂತ ಕೊಡ್ತಾರೆ ಮೆಸೇಜ್ನ. ನನಗೂ ಮೆಸೇಜ್ ಮಾಡಲ್ಲ, ಸುಳ್ಳೆ ಪುಳ್ಳೆ ಹೇಳ್ತಾರೆ ಅಷ್ಟೇ. ಏನು ಗೊತ್ತಾ, ಇವಾಗ ನೋಡಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಜಾಸ್ತಿ, ವಾಟ್ಸಪ್ಪು, ಆಮೇಲೆ ಯೂಟ್ಯೂಬ್ ಬಿಡಬೇಡ್ರಿ. ಆ ಗೇಮರ್ ಅವ್ರು ಸಿಗ್ಲಿ, ಅವರಿಗೊಂದು ದೊಡ್ಡ ನಮಸ್ಕಾರ ಮಾಡ್ತೀನಿ ನಾನು. ನಮ್ಮದು ವಿಡಿಯೋ ಏನಾದರೂ ರೆಡ್ ಪ್ಯಾರಾಸೈಟ್ ಅವ್ರಿಗೆ ರೀಚ್ ಆದರೆ ಅವರು ಕಮೆಂಟ್ ಮಾಡಿ. ಆಮೇಲೆ ಎಷ್ಟೇ ಯೂಸ್ ಮಾಡ್ತೀನಿ. ಮಿಕ್ಕಿದ್ದೆಲ್ಲ ಅದು ಸ್ನ್ಯಾಪ್ ಒಂದು, ಅದು ಇವ್ರಿಗೆ ಅದೇನೋ ಸ್ಟ್ರೀಕ್ ಮೇಂಟೈನ್ ಮಾಡೋಕ್ಕೆ ಹಾಕಿ ಅಂತಿರ್ತಾರೆ, ಅದೊಂದು ಹಾಕ್ತೀನಿ. ಸ್ವಲ್ಪ ದಿವಸ ಬಿಟ್ಟಿದ್ರೆ ಗೈಸ್. 983 ಆಗಿತ್ತು, ಬಿಟ್ಬಿಟ್ಟಿದ್ರು. ಸಾಧನೆ. ಫೇವ್ರೆಟ್ ಥ್ರೋಬ್ಯಾಕ್ ಪಿಕ್ಚರ್ ಇನ್ ಯೋರ್ ಫೋನ್? ಥ್ರೋಬ್ಯಾಕ್ ಪಿಕ್ಚರ್ ಹುಡುಕಿ. ಏನು ನೋಡ್ತಾ ಇದ್ದೀರಾ? ಫೇವ್ರೆಟ್ ಥ್ರೋಬ್ಯಾಕ್ ಪಿಕ್ಚರ್ ಯಾವುದಂತ ಇದಾ? ಇದೆ. ಇದಲ್ವಾ? ನನಗೇನು ಗೊತ್ತು, ನೀವು ತೋರಿಸ್ಬೇಕು. ಇದೆ. ಇದು ರೀಸೆಂಟ್ಲಿ ತಕ್ಕೊಂಡಿರೋದು.
ಫೋಟೋ. ಇದು ಇಷ್ಟ ಆಗಿದೆ, ಫೇವ್ರೆಟ್. ಥ್ರೋ ಬ್ಯಾಕ್ ಪಿಕ್ಚರ್. ಎಸ್, ಓಕೆ ಫೈನ್. ಹ್ಞೂ ಲಾಸ್ಟ್ ಥರ್ಡ್ ಪಿಕ್ ಇನ್ ಗ್ಯಾಲರಿ. ಗ್ಯಾಲರಿಯಲ್ಲಿ ಲಾಸ್ಟ್ ಥರ್ಡ್ ಪಿಕ್. ಲಾಸ್ಟ್ ಥರ್ಡ್ ಪಿಕ್ಕ ಅದು ಯಾವುದೋ ಒಂದು ಇದ್ರದ್ದಿರುತ್ತೆ ಅಷ್ಟೇ. ಇಲ್ಲ, ಇದು ಯಾವುದೋ ಒಂದು ಶ್ಲೋಕದ್ದಿದೆ, ಗಣಪತಿ ಸ್ತೋತ್ರದ್ದು ಯಾವುದೋ ಒಂದು ಇದೆ, ಅದು ಲಾಸ್ಟ್ 3ನೇ ಪಿಕ್ಕು. ಜಾಸ್ತಿ ಯೂಸ್ ಮಾಡೋ ಎಮೋಜೀಸ್. ಜಾಸ್ತಿ ಯೂಸ್ ಮಾಡೋದಾ? ಇವಿಲ್ಲ. ಇದು ನಿಮಗೆ ಇದು ನಿಮಗೆ ಸ್ಕ್ರೀನಲ್ಲಿ ಹಾಕ್ಬಿಡ್ತೀನಿ. ಒಂದು ಸ್ಮೈಲ್ದಿದೆ, ಇನ್ನೊಂದು ಕೈ ಮುಗಿಯೋದಿದೆ, ಇನ್ನೊಂದು ಸ್ಮೈಲ್ ಮಾಡೋದಿದೆ, ಹಿಂಗೆ ಹಾರ್ಟ್ ಆಮೇಲೆ ಈ ಗೋಗಲ್ ಹಾಕೊಂಡಿರುತ್ತಲ್ಲ ಅದು ಇದೆ, ಹಾರ್ಟ್ದಿದೆ, ಈ ಕಣ್ಣಲ್ಲಿ 2 ಹಾರ್ಟ್ ಇರುತ್ತಲ್ಲ ಅದು ಒಂದಿದೆ, ಆಮೇಲೆ ರೆಡ್ ಹಾರ್ಟ್ ಇದೆ, ಪಿ ಉದೋದು ಇದೆಲ್ಲ ಇದೆ. ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇದೆಲ್ಲ ರೀಸೆಂಟಾಗಿ ಯೂಸ್ ಮಾಡಿರ್ತೀನಿ, ಜಾಸ್ತಿ ಯೂಸ್ ಮಾಡ್ತೀನಿ ಅವನ್ನೇ. ಮೋಸ್ಟ್ ಡೈಲ್ಡ್ ಕಾಂಟ್ಯಾಕ್ಟ್. ಜಾಸ್ತಿ ಫೋನ್ ನಿಮಗೆ ಮಾಡ್ತೀನಲ್ಲ, ಅದು ಇವರೇ ಮಾಡ್ತಾರೆ. ಯಪ್ಪ ಶ್ರೀನಿಧಿ ಅಣ್ಣ. ಇದನ್ನ ನಾನು ನಂಬಲ್ಲ ಗೈಸ್. ಇವ್ರ ಫ್ರೆಂಡ್ ಶ್ರೀನಿಧಿ ಅಣ್ಣ ಅಂದ್ರೆ ಫ್ರೆಂಡಿಗೆ ಮಾಡ್ತಾ ಇರ್ತೀನಿ ಜಾಸ್ತಿ, ಶ್ರೀನಿಧಿ ಅಂತ. ನನಗೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ಬಿಡಲ್ಲ ಗೈಸ್. ಇವರು ಒಬ್ರಿಗೊಬ್ರು ನನ್ಕಿಂತ ಅವರು ಸುಮ್ಮನೆ. ನಮ್ಮ ಮನೆಯಲ್ಲಿ ನನಗೆ ಅವನಿಗೆ ಗಂಡ ಹೆಂಡತಿ ಅಂತ ಕರೀತಾರೆ. ಎಸ್. ಏನ ಸ್ಕೂಲ್ ಸ್ಟಾಫ್ ಅಲ್ಲಿ ನೋಡಿದ್ರೆ ಇವರು ಸ್ಟಾಫ್ ಇದ್ದಾರೆ, ಹರೀಶ್ ಸರ್ ಅಂತ. ನಮ್ಮ ಹರೀಶ್ ಸರ್ ಒಬ್ರು ಇದ್ದಾರೆ, ನಾವು ಕ್ಲೋಸ್ ಆಗಿರ್ತೀವಿ. ಅವರಿಗೆ ಅಂದರೆ ಅವರಿಗೆ ಲೈವಲ್ಲೇ ಜಾಸ್ತಿ ಮಾತಾಡೋದು, ಬಟ್ ಫೋನ್ ಮಾಡಿ ಇದು ಮಾಡೋದಂದರೆ ಶ್ರೀನಿಧಿ. ನೀವು ಜಸ್ಟ್ ಹಿಂಗೆ ಕೂತಿರ್ಲಿ, ಸ್ಕೂಲಿಂದ ಬಂದು ಅಣ್ಣನ ಫೋನ್ ಬರಲಿ, ಮಗ ಎಲ್ಲಿದ್ದಿ ಮಗ, ಬಂದೆ ಬಂದೆ ನಡಿ ಆಯ್ತು, ಇನ್ನು ರಾತ್ರಿ ವಾಪಸ್ 8 ಗಂಟೆಗೆ ಬರೋದು ಮನೆಗೆ. ಆ ಫ್ರೆಂಡ್ಶಿಪ್, ಅದು ಫ್ರೆಂಡ್ಶಿಪ್ ಅಂದರೆ ಹಾಗೆ ಇರುತ್ತೆ. ಬಾಯ್ಸ್ ಫ್ರೆಂಡ್ಶಿಪ್ ಅಂದರೆ ನೀವು ಕೇಳಬೇಕಾ? ನಾಟ್ ಬ್ಲೇಮಿಂಗ್. ಹೇಳ್ತಾರೆ ಬಾಯ್ಸು ಒಂದ್ಸಲ ಗೆಳೆತನ ಮಾಡಿದ್ರೆ ಯಾವತ್ತೂ ಬಿಡಲ್ಲ. ನಿಮ್ಮ ಥರ ನೈಷ್ಟಿಷ್ಟಕ್ಕೆ ಜಗಳ ಮಾಡ್ಕೊಂಡು ಹೋಗಕ್ಕೆ ಹುಡುಗಿರ್ತಾರೆ. ನಂತರ ನನಗೆ ಫ್ರೆಂಡ್ಸೇ ಇಲ್ಲ, ಯಾರು ಇರೋದೇ ಒಂದು ಫ್ರೆಂಡ್, ಸ್ವೀಟಿ ಇಷ್ಟೇ, ಕ್ಯೂಟಿ. ಎಸ್. ಆಯ್ತಾ. ಮೋಸ್ಟ್ ಯೂಸ್ಫುಲ್ ಆ್ಯಪ್. ಇನ್ಸ್ಟಾಗ್ರಾಮ್, ಅದೇ ಯೂಸ್ ಮಾಡೋದು. ಯೂಸ್ಫುಲ್ ಆ್ಯಪ್, ನಮಗೆ ಯೂಸ್ ಆಗೋದು ಆ್ಯಪ್, ಜಾಸ್ತಿ ಯೂಸ್ ಆಗ್ತದೆ ಅದರಿಂದ ನಿಮಗೆ ಅನ್ನೋ ಆ್ಯಪ್ ಯಾವುದು? ಕ್ರಿಕೆಟ್ ಮತ್ತೆ ಇಲ್ಲ, ಎಡಿಟ್ಸ್ ಆ್ಯಪು ಅದೇ ಇದು ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ. ಯೂಟ್ಯೂಬ್ಗೆ ಅಂತಂದರೆ VN, ಅದು ಯೂಸ್ ಆಗುತ್ತಲ್ವ ನಮಗೆ ಮೋಸ್ಟು. ಅದು 2 ಆ್ಯಪು ಯೂಸ್ ಮಾಡ್ತೀವಿ. ಕರೆಂಟ್ ಸಾಂಗ್ ಯಾವ್ದು ಜಾಸ್ತಿ ಕೇಳ್ತಾ ಇದ್ದೀರಾ ಫೋನಲ್ಲಿ? ನನ್ನ ಫೋನಲ್ಲಿ ನಿಮಗೊಂದು ಮಜಾ ಹೇಳಬೇಕು ಅಂತಂದರೆ, ಮ್ಯೂಸಿಕ್ ಕೇಳೋಕ್ಕೆ ಸಪ್ರೇಟಾಗಿರೋ ಯಾವುದೂ ಆ್ಯಪ್ ಇಲ್ಲ. ಯೂಟ್ಯೂಬ್ ಇಲ್ಲ ಯೂಟ್ಯೂಬಲ್ಲೇ ಕೇಳ್ತೀನಿ. ಅವ್ರು ಹೆಂಗೆ ಗೊತ್ತಾ ಗೈಸ್, ರಾತ್ರಿ ಮಲಗಬೇಕಾದ್ರೆ ಒಂದೇ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸಾಂಗ್ ಕೇಳೋದು ನಾನು. ಅದರಲ್ಲೂ ಯಾವುದಪ್ಪ ಅಂತಂದರೆ, ನಿಮಗೆ ಲಾಸ್ಟ್ ಒಂದು ಇದರಲ್ಲಿ ಹೇಳಿದ್ದೆ ಅನಿಸುತ್ತೆ, ಒಂದು ವ್ಲಾಗಲ್ಲಿ, ನನ್ನ ಮುದ್ದು ತಾರೆ ಅಂತ ಒಂದು ಸಾಂಗ್ ಇದೆ. ದ್ವಾರಕೀಶ್ ಸರ್ ಆ್ಯಕ್ಟಿಂಗ್ ಮಾಡಿದ್ದು ಅದು. ಅವ್ರು ಆ್ಯಕ್ಟಿಂಗ್ ಮಾಡಿದ್ದು. ಆ ಸಾಂಗ್ನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ಇಲ್ಲ ಅಂತಂದರೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಅದನ್ನು ಕೇಳಿದ ಕೂಡಲೇ ಇವಾಗ ಆಟೋಮೆಟಿಕ್ಕಾಗಿ ಅವ್ರು ನಿದ್ದಿಗೆ ಹೋಗಬೇಕು. ಇಲ್ಲ ಅಂತಂದರೆ ಗೈಸ್ ಒಂದೊಂದ್ಸತಿ ಸ್ವಲ್ಪ ಏನಾದರೂ ಸರ್ ಫುಲ್ ಗರಂ ಸರ್ ಆಡಿದ್ದು, ಆಮೇಲೆ ನಾನು ಸ್ವಲ್ಪ ಏನಾದರೂ ಗಲಾಟೆ ಮಾಡಿಕೊಂಡ್ರೆ, ಜಗಳ ಮಾಡಿಕೊಂಡ್ರೆ, ಅವಾಗ ಗೊತ್ತಾ ಗೈಸ್, ನಾವು ಬದುಕಿರಬಹುದು ಪಕ್ಕಕ್ಕೆ ಮಲ್ಕೊಂಡವ್ರಿಗೆ ಪ್ರಾಯಶಃ ಇಲ್ಲ. ಇವಾಗ ಏನಾದ್ರೂ ನಾವಿಬ್ರು ಗಲಾಟೆ ಮಾಡ್ಕೊಂಡಿವಿ ಅಂತಂದ್ರೆ ಹಿಂಗೇನ ಆಗ್ತಿರ್ತದೆ ಗೈಸ್, ಆದ್ರೆ ನಾವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ಅಲ್ಲೇ ನನಗೆ ಬಂದು ಅದನ್ನ ಇಟ್ಬಿಡ್ತಾರೆ ಸಾಂಗ್ನ. ನನಗೂ ಕೇಳಿಸೋದಿಲ್ಲ ಪಕ್ಕಕ್ಕೆ. ಆಮೇಲೆ ಹಿಂಗೆ ಇಟ್ಕೋತಾರೆ ಮೊಬೈಲ್, ಹಿಂಗೆ ಇಟ್ಕೊಂಡು ಚೇಂಜ್ ಮಾಡ್ತಾರೆ. ಯಾವ ಸಾಂಗ್ ಕೇಳ್ತಾರೆ ಅಂತಂದ್ರೆ ಪ್ಯಾಥೋ ಸಾಂಗ್ಸ್. ಇದ್ಯಾವುದು ಪ್ರಾಯಶಃ, ಆಮೇಲೆ ಇನ್ನೊಂದೆರಡು ಯಾವ್ದು ತೋರಿಸ್ರಿ, ಯಾವ್ದು ತೋರಿಸ್ರಿ ನೀವು. ಕೆಲವು ಇಟ್ಬಿಟ್ಟಿರ್ತಾರೆ ಗೈಸ್. ಈ ಕಡೆ ನನಗೆ ನಗಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು. ಅವ್ರದ್ದು ಏನು ಗೊತ್ತಾ ಪ್ಲ್ಯಾನ್, ಅದನ್ನ ಇಟ್ಟು ಕೂಡಲೇ ನಾನು ಕರಗ್ಬಿಡ್ತೀನಿ, ಮಾತಾಡಿಸ್ತೀನಿ ಅಂತ. ನಾನು ಅದು ಇಟ್ಟರು ಮಾತಾಡಿಸ್ತೀನಿ, ಇದು ಇಲ್ಲಾಂದ್ರೂ ಮಾತಾಡಿಸ್ತೀನಿ ಗೈಸ್. ಫಸ್ಟ್ ಆದರೆ ಏನಪ್ಪ ಅಂತಂದರೆ, ಒಂದು ಏನಾದರೂ ಇಬ್ಬರು ಮಧ್ಯೆ ಸ್ವಲ್ಪ ಗಲಾಟೆ ಆದರೆ ಫಸ್ಟ್ ಇವರೇ ಬಂದು ಮಾತಾಡಿಸ್ತಾರೆ. ಎಸ್, ನಮಗೆ ಈಗೋ ಅದೆಲ್ಲ ಇಲ್ಲ ಗೈಸ್. ನಿಮಗೆ ಇವಾಗೂ ಇಲ್ಲ ಅವಾಗೂ ಇಲ್ಲ, ಹಂಗಲ್ಲ, ಈಗೋ. ನೆಕ್ಸ್ಟ್ ಕ್ವಶನ್. ಇದಂತರೂ ಡಬ್ಬಾ ಕ್ವಶನ್, ಯಾಕಾದ್ರೂ ಬರ್ಕೊಂಡಿನ ಅಂತ ಅನ್ನಿಸ್ತದೆ. ಅಲಾರಮ್.
ಓ ಅಲಾರಾಮ ಅಲಾರಾಮ್. ಒಂದು 6:30ಗಿದೆ, ಇನ್ನೊಂದು 7:30ಗಿದೆ. 6:30 ನಂದು, 7:30 ಅವ್ರದ್ದು ಗೈಸ್. 7:30 ಅಂತಂದರೆ 8 ಆದರೂ ಇಲ್ಲ, ಇಲ್ಲ 8 ಗಂಟೆಗೆ ಹೋಗ್ತಾರೆ. ಅವ್ರು ಹಂಗೆ ಸ್ವಲ್ಪ ಜೋಕ್ ಮಾಡ್ತಾ ಇರ್ತಾರೆ ಅವಾಗ. ಹೇಳ್ತೀನಿ 7:30 ಹೇಳ್ತಾರೆ, ಬೆಡ್ ಮೇಲೆ ಅರ್ಧ ಗಂಟೆ ಇರ್ತಾರೆ, ಅದನ್ನು ಅವ್ರು ಹೇಳಕ್ಕೆ ಬರ್ತಾ ಇರೋದು. ಈ ಹೇಳೋದು ಇಂಪಾರ್ಟೆಂಟ್, ಬೆಡ್ ಮೇಲೆ ಎಷ್ಟೊತ್ತಿರ್ತೀವಲ್ಲ. ಅದಲ್ಲ, ನಾನು 6:30 ಅಲಾರಾಮ್ 6:15 ಇಟ್ಕೊಂಡಿರ್ತೀವಿ, ಆಮೇಲೆ ಅದನ್ನು ಸ್ನೂಸ್ ಮಾಡ್ತೀವಿ, 6:30 ಆಗ್ತದೆ, ಅವಾಗ ಎದ್ದಾಡೋದು. ಎಸ್, ಸಾಧನೆ. ಯೂಟ್ಯೂಬ್ ವಾಚ್ ಲಿಸ್ಟ್ ಲಾಸ್ಟ್ ಯಾಕೆ ಇದೆಲ್ಲ ಇವಾಗ ತಾನೇ ಹೇಳಿದ್ನಲ್ಲ, ಇವಾಗ ವಾಚ್ ಲಿಸ್ಟಲ್ಲಿ ಯೂಟ್ಯೂಬಲ್ಲಿ ಅವ್ರದ್ದೇ ಹಾಕಿದ್ದೆ. ರೆಡ್ ಪ್ಯಾರಾಸೈಟ್ ಅವ್ರದ್ದು ವಿಡಿಯೋ ನೋಡ್ಕೊಂಡು ಕೂತಿದ್ದೆ. ಅದಾದಮೇಲೆ ಏನಪ್ಪ ಅಂತಂದರೆ ಇವರು ಸ್ಯಾಮ್ ಸಮೀರ್ ಅವರೊಂದು ಇದು ಬಿಟ್ಟಿದ್ದಾರಲ್ಲ ವ್ಲಾಗ್, ಅದನ್ನು ನೋಡ್ತಾ ಇದ್ದೆ. ಇವಾಗ ಅದನ್ನು ನೋಡೇ ಮಲ್ಕೊಳ್ಳೋದು ಗೈಸ್ ನಾನು. ಅಷ್ಟೇ. ಎಸ್. ನೆಕ್ಸ್ಟ್ ಕ್ಯಾಂಡಿಡ್ ಪಿಕ್. ನಿಮ್ಮದು ಕ್ಯಾಂಡಿಡ್ ಪಿಕ್ಕು. ಯಾ, ಇದು ನಂಗೆ ತುಂಬ ಇಷ್ಟ. ರೀಸೆಂಟ್ ಇನ್ ದ ಸೆನ್ಸ್, ರೀಸೆಂಟ್ ಅಂದರೆ ಇದು ನಮ್ಮ ಅಕ್ಕನ ಮಗಳು ಸತ್ಯವಿದ್ಯಾ ಅಂತ. ರಾಣೆಬೆನ್ನೂರು. ಅವಾಗ ಅಲ್ಲಿ ಅವರು ನಾರಿದಟ್ಟಿ ಅಂತ ಮಾಡ್ತಾರೆ ನಮ್ಮ ಕಡೆ. ಅದನ್ನು ಮಾಡೋಕ್ಕೆ ಹೋದಾಗ ಇದು ಫೇವ್ರೇಟ್ ಅಂದರೆ ಕ್ಯಾಂಡಿಡ್ ಆಗಿ ತೆಗ್ದಿತ್ತು, ತಗೊಂಡಿರೋ ಪಿಕ್ಕು. ಎಸ್. ಲಾಸ್ಟ್ ಸ್ಕ್ರೀನ್ ಶಾಟಲ್ಲಿ ಲಾಸ್ಟಿಗೆ ಏನಿದೆಪ್ಪ ಅಂತ ಅಂದರೆ ಏನಿದೆ ಅದನ್ನೇ ಕೇಳ್ತಾ ಇರೋದು. ಏನಿದೆ ಅಂದರೆ ಅಲ್ಲಿಯೂ ಕೂಡ ನಿಮಗೆ ಸಿಗುತ್ತದೆ ಮಂತ್ರ, ದೇವರ ಸ್ತೋತ್ರಗಳು. ಎಸ್, ಆಯಿತು. ಕ್ವೆಶನ್ಸ್ ಕಂಪ್ಲೀಟೆಡ್ ಗೈಸ್. ಸಾಂಪ್ರದಾಯಿಕ ಹುಡುಗ. ಇರಲಿ. ಎಸ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ವಾಟ್ಸ್ ಇನ್ ಮೈ ಫೋನ್, ಅಂದರೆ ನನ್ನ ಫೋನ್. ವಾಟ್ಸ್ ಆನ್ ಹಿಸ್ ಫೋನ್. ಹಾಂ, ಎಸ್, ಇದಾಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಚಾನಲ್ ಮತ್ತೆ ಬೇರೆ ಬೇರೆ ಥರದ ವಿಡಿಯೋಗಳನ್ನು ತರೋದಕ್ಕೆ ಪ್ಲೀಸ್. ಟ್ರೈ ಯಾವ ಥರ ಮಾಡ್ತೀವಿ. ಕಂಟೆಂಟ್ ಬೇಕು ಅಂತ ಏನಂತಾರೆ, DM ಆದರೂ ಮಾಡಿ, ಇಲ್ಲ ಕಮೆಂಟ್ ಮಾಡಿ. ಎಸ್. ಓಕೆ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಬೇಕು ಅಂದರೆ, ಇವಾಗ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಕೆಲವು ಏನಂತಾರೆ ಕ್ವೆಶನ್ ಟ್ಯಾಗ್ ಹಾಕ್ತೀನಿ, ಎಸ್. ಅದಕ್ಕೆಲ್ಲ ನೆಕ್ಸ್ಟು ಅದನ್ನು ಮಾಡೋಣ. ಅದೇ ಕ್ವಶನ್ ಆ್ಯಂಡ್ ಆನ್ಸರು, ಅದನ್ನು ನಾವು ಸ್ಟೋರಿಗೆ ಹಾಕ್ತೀವಿ. ಮೈ ಪ್ರೆಗ್ನೆನ್ಸಿ ಜರ್ನಿ ಅಷ್ಟೇ, ನಾಟ್ ಎವ್ರಿಥಿಂಗ್. ಪ್ರೆಗ್ನೆನ್ಸಿ ಜರ್ನಿ ನಿಮ್ಗೆ ಏನು ಇಷ್ಟ ಆಗುತ್ತೋ Everything ಅದನ್ನು ಕೇಳಿ ಎಲ್ಲದಕ್ಕೂ ಆನ್ಸರ್ ಮಾಡೋಣ, ಅದರಲ್ಲೇನಿಲ್ಲ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಗೈಸ್. ಎಸ್. ಓಕೆ. CEO. ಮತ್ತೆ Not ಇಲ್ಲ, CEO. ಇವರೇ CEO, ನಾವು ಮ್ಯಾನೇಜರ್. ನಾವು ಯಾವ CEO ಅಲ್ಲ, ಮ್ಯಾನೇಜರ್ ಅಲ್ಲ ಗೈಸ್, ನಮ್ಮದು ಒಂದೇ ಹಾರ್ಡ್ ವರ್ಕರ. ಎಸ್. ಎಸ್. ಓಕೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಅಂತಂದರೆ ಟೈಮ್ ಎಷ್ಟಾಗಿದೆ, ಅಷ್ಟು ಡೆಡಿಕೇಶನ್ ನಮ್ಮದು. 11:47 ಬೆಳಗಿಂದ ಖಾಲಿ ಇದ್ದು ಇವಾಗ ಮಾಡೋ ಡೆಡಿಕೇಶನ್. ಎಸ್. ವಿ ಆರ್ ರಿಯಲಿ ಪ್ರೌಡ್ ಆಫ್ ಅವರ್ ಸೆಲ್ಫ್. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ರಾಮ್ ರಾಮ್. ರಾಮ್ ರಾಮ್. ಅಷ್ಟೇ. ಅಷ್ಟೇ.